ಓಂ ಶಾಂತಿ. ಹೇಗಿದ್ದೀರಿ? ಹಾಗಾಗಿ ಪ್ರಪಂಚದಾದ್ಯಂತ ಜನರು ಪ್ರತಿದಿನ ಅಪಾರ ಪ್ರಮಾಣದ ದುಃಖಕ್ಕೆ ಒಳಗಾಗುವುದನ್ನು ನಾವು ನೋಡುತ್ತೇವೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದು ಯಾವಾಗಲೂ ಹಾಗಿರಲಿಲ್ಲ. ಇದು ಶಾಶ್ವತವಾಗಿ ಹೀಗೆಯೇ ಇರುವುದಿಲ್ಲ. ಆದ್ದರಿಂದ ನಾವು ಅದನ್ನು ನಂಬುವಂತೆ ಮೆದುಳನ್ನು ತೊಳೆಯಲಾಗುತ್ತದೆ. ಅವನು ಕೋತಿಗಳಿಂದ ಬಂದ ನಂತರ ಮಾನವರು ಆರಂಭದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಈಗ ಮಾತ್ರ ನಾವು ತುಂಬಾ ಸಂತೋಷವಾಗಿದ್ದೇವೆ. ಆದರೆ ಸತ್ಯ ಬೇರೆಯೇ ಆಗಿದೆ. ಆರಂಭದಲ್ಲಿ ನಾವು ತುಂಬಾ ಸಂತೋಷವಾಗಿದ್ದೆವು ಮತ್ತು ನಮ್ಮನ್ನು ಸಂತೋಷಪಡಿಸಲು ಎಲ್ಲವೂ ಇತ್ತು. ನಾವು ತುಂಬಾ ಶ್ರೀಮಂತರಾಗಿದ್ದೆವು, ಚಿನ್ನದ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಅರಮನೆಗಳಲ್ಲಿ ವಾಸಿಸುತ್ತಿದ್ದೆವು. ಆದರೆ ಅದನ್ನು ನಮ್ಮ ಈಗಿನ ಪರಿಸ್ಥಿತಿಗೆ ಹೋಲಿಸಿದರೆ ಯಾರು ನಿಜವಾಗಿಯೂ ಸಂತೋಷವಾಗಿದ್ದರು ಎಂದು ನಿಮಗೆ ತಿಳಿಯುತ್ತದೆ. ಮತ್ತು ನಾವು ಸರಾಸರಿ 150 ವರ್ಷಗಳ ಕಾಲ ಬದುಕಿದ್ದೇವೆ ಮತ್ತು ಯಾವುದೇ ಹಠಾತ್ ಸಾವು ಸಂಭವಿಸಿಲ್ಲ ಮತ್ತು ನಾವು ತುಂಬಾ ಸುಂದರವಾಗಿದ್ದೆವು. ವಾಸ್ತವವಾಗಿ ಅದು ಸ್ವರ್ಗವಾಗಿತ್ತು. ಹೌದು, 5000 ವರ್ಷಗಳ ಹಿಂದಿನ ಈ ಜಗತ್ತು ಸ್ವರ್ಗವಾಗಿತ್ತು. ಮೊದಲ 2500 ವರ್ಷಗಳ ಕಾಲ ಅದು ಸ್ವರ್ಗವಾಗಿತ್ತು, ನಂತರ ನಿಧಾನವಾಗಿ ಬೆಟ್ಟವಾಗುತ್ತದೆ. ಆದರೆ ಮತ್ತು ನಾವು ಕಲ್ಪ ಎಂದು ಕರೆಯಲ್ಪಡುವ ಈ 5000 ವರ್ಷಗಳ ಕಾಲಚಕ್ರವನ್ನು ಪೂರ್ಣಗೊಳಿಸಲಿದ್ದೇವೆ. ಆದ್ದರಿಂದ ಪ್ರತಿ ಕಲ್ಪದ ಕೊನೆಯ 100 ವರ್ಷಗಳಲ್ಲಿ ದೇವರು ಸ್ವತಃ ಬಂದು ನಿಜವಾಗಿಯೂ ಏನಾಯಿತು ಎಂಬುದರ ಸತ್ಯದ ಬಗ್ಗೆ ಈ ಜ್ಞಾನವನ್ನು ನೀಡುತ್ತಾನೆ. ಹೆಸರೇ ಹೇಳುವಂತೆ ಸ್ವರ್ಗದಲ್ಲಿ ನಾವು ಸ್ಪಷ್ಟವಾಗಿ ತುಂಬಾ ಸಂತೋಷವಾಗಿದ್ದೆವು, ಏಕೆಂದರೆ ಈ 5 ಧ್ವನಿಗಳಲ್ಲಿ ಯಾವುದರ ಕುರುಹುಗಳೂ ಇರಲಿಲ್ಲ: ಕೋಪ, ದುರಾಸೆ, ಮೋಹ ಮತ್ತು ಅಹಂಕಾರ. ಏಕೆಂದರೆ ಈ ಧ್ವನಿಗಳು ಮಾತ್ರ ನಮ್ಮನ್ನು ಮತ್ತು ನಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನೋವು ಮತ್ತು ದುಃಖವನ್ನು ಅನುಭವಿಸುತ್ತಾರೆ, ಆದರೆ ಅವರು ಹೊಂದಿರಲಿಲ್ಲ. ಈ 5 ದುರ್ಗುಣಗಳ ಕುರುಹನ್ನು ನೀಡಿದರೆ ಅದಕ್ಕೆ ಕಾರಣ ಅವರು ದೇಹಪ್ರಜ್ಞೆಯುಳ್ಳವರಾಗಿದ್ದರು. ಕ್ಷಮಿಸಿ, ಅವರು ದೇಹಪ್ರಜ್ಞೆಯುಳ್ಳವರಾಗಿರಲಿಲ್ಲ, ಅವರು ಆತ್ಮಪ್ರಜ್ಞೆಯುಳ್ಳವರಾಗಿದ್ದರು. ಅಂದರೆ ಅವರು ಪರಸ್ಪರ ಆತ್ಮಗಳೆಂದು ಪರಿಗಣಿಸಿದ್ದರು. ಉಬ್ಬುಗಳ ನಡುವೆ ಆತ್ಮವು ಒಂದು ಸಣ್ಣ ಅಂಗಡಿಯಂತೆ ನಡುಗುತ್ತದೆ. ಅದಕ್ಕಾಗಿಯೇ ನಾವು ಇಲ್ಲಿ ಟಿಲ್ ಅನ್ನು ಅನ್ವಯಿಸುತ್ತೇವೆ. ಹಿಂದೂಗಳು ಇಲ್ಲಿಗೆ ಅನ್ವಯಿಸುತ್ತಾರೆ. ಆದ್ದರಿಂದ ಕಣ್ಣುಗಳ ಮೂಲಕ ನೋಡುವುದು ಆತ್ಮ, ಬಾಯಿಯ ಮೂಲಕ ಮಾತನಾಡುತ್ತದೆ, ಈ ದೇಹದ ಮೂಲಕ ಎಲ್ಲ ಕ್ರಿಯೆಗಳನ್ನು ಮಾಡುತ್ತದೆ. ಮತ್ತು ದಿನಾಂಕಗಳು ಎಂದು ಕರೆಯಲ್ಪಡುವ ಸ್ವರ್ಗದ ನಿವಾಸಿಗಳು ಇದನ್ನು ನಿರಂತರವಾಗಿ ತಿಳಿದಿದ್ದರು. ಅವರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಹಲವಾರು ರಿಬಾರ್ಡ್ಗಳನ್ನು ತೆಗೆದುಕೊಂಡ ನಂತರ ಅವರು ಎಲ್ಲಿಯೂ ಹೋಗಿಲ್ಲ. ಮೊದಲ 2500 ವರ್ಷಗಳಲ್ಲಿ ಅವರು ನರಕದಲ್ಲಿ ಪುನರ್ಜನ್ಮ ಪಡೆಯಲು ಪ್ರಾರಂಭಿಸುತ್ತಾರೆ ಮತ್ತು ದೇಹಪ್ರಜ್ಞೆ ಹೊಂದುತ್ತಾರೆ. ಆಗ ಅವರು ಇಂದ್ರಿಯ ಸುಖಗಳಿಗೆ ವ್ಯಸನಿಯಾಗುತ್ತಾರೆ ಮತ್ತು ಈ 5 ಧ್ವನಿಗಳ ಪ್ರಭಾವದಿಂದ ಅವರು ಹೆಚ್ಚು ಬದ್ಧರಾಗಲು ಪ್ರಾರಂಭಿಸುತ್ತಾರೆ ಮತ್ತು ಹೆಚ್ಚಿನ ಪಾಪಗಳಿಗೆ ಅವರು ಅಂತಿಮವಾಗಿ ಬಡತನದ ರೂಪದಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ. ರೋಗಗಳು, ನೈಸರ್ಗಿಕ ವಿಕೋಪಗಳು, ಕುಟುಂಬ ಸದಸ್ಯರ ನಡುವಿನ ಸಂಘರ್ಷ, ರಾಷ್ಟ್ರಗಳು ಮತ್ತು ಅಂತಿಮವಾಗಿ ಜಗತ್ತನ್ನು ನಾಶ ಮಾಡುವ ವಿಶ್ವಯುದ್ಧ. ಆದರೆ ಜಗತ್ತು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಲೋಕವು ಯಾವಾಗಲೂ ಶಾಶ್ವತವಾಗಿ ಇತ್ತು, ಅಂದರೆ ಮನುಷ್ಯರು. ಆದರೆ ಏನಾಗುತ್ತದೆ ಎಂದರೆ ಪ್ರತಿ 5000 ವರ್ಷಗಳಿಗೊಮ್ಮೆ ಸಾಮೂಹಿಕ, ವಾಸ್ತವವಾಗಿ ಎಲ್ಲರ ಜನಸಂಖ್ಯೆಯ ಗಾತ್ರವನ್ನು ಕಡಿಮೆ ಮಾಡುವ ಅಳಿವು ಸೇರಿದಂತೆ ಮಾನವರು ತೀವ್ರವಾಗಿ. ಆದ್ದರಿಂದ ಮುಂದಿನ ಕಲ್ಪಕ್ಕೆ ಒಂದು ಬಹಳ ಕಡಿಮೆ ಇರುತ್ತದೆ. ಈ 500 ಕಾಲಚಕ್ರವನ್ನು ಕಲ್ಪ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಪ್ರತಿ ಕಲ್ಪದ ಕೊನೆಯಲ್ಲಿ ಸಾಮೂಹಿಕ ವಿನಾಶ ಸಂಭವಿಸುತ್ತದೆ. ಕಡಿಮೆ ಜನಸಂಖ್ಯೆಯೊಂದಿಗೆ ಜಗತ್ತು ನವೀಕರಿಸಲ್ಪಡುತ್ತದೆ ಮತ್ತು ಜಗತ್ತು ಹೀಗಿರುತ್ತದೆ. ಭೂಮಿಯು ಎಷ್ಟು ಫಲವತ್ತಾಗಿರುತ್ತದೆ ಎಂದರೆ ಅಲ್ಲಿ ಪೌಷ್ಟಿಕ ಮತ್ತು ರುಚಿಕರವಾದ ಆಹಾರಗಳು ಬೆಳೆಯುತ್ತವೆ. ಹಾಗಾಗಿ ಜನರು ತುಂಬಾ ಸುಂದರವಾಗಿರುತ್ತಾರೆ. ಜನರು ಈಗ ಹೇಗಿದ್ದಾರೆಂಬುದಕ್ಕೆ ವ್ಯತಿರಿಕ್ತವಾಗಿ ದೈವಿಕ ಗುಣಗಳಿಂದ ತುಂಬಿದೆ. ಈ ಪರಿವರ್ತನೆ ಹೇಗೆ ಸಾಧ್ಯ? ಅದಕ್ಕಾಗಿಯೇ ದೇವರು ಬರುತ್ತಾನೆ. ಅವನು ವೃದ್ಧನ ದೇಹವನ್ನು ಪ್ರವೇಶಿಸುತ್ತಾನೆ ಮತ್ತು ನಮ್ಮನ್ನು ದೈವಿಕ ಗುಣಗಳಿಂದ ತುಂಬಿಸಿ ದೈವಿಕ ಜೀವಿಗಳನ್ನಾಗಿ ಮಾಡಲು. ನಾವು ಮೊದಲ 2500 ವರ್ಷಗಳ ಕಾಲ ದುಃಖಿತರಾಗಿರಲಿಲ್ಲ ಎಂದು ದೇವರು ಹೇಳುತ್ತಾನೆ, ಏಕೆಂದರೆ ಬುದ್ಧಿಶಕ್ತಿಯು ಮನಸ್ಸಿನ ಮೇಲೆ ಮೇಲುಗೈ ಸಾಧಿಸಿತ್ತು. ಅದಕ್ಕೆ ಕಾರಣ. ಆದ್ದರಿಂದ ನೀವು ಅದನ್ನು ಬುದ್ಧಿ ಅಥವಾ ಆತ್ಮ ಎಂದು ಕರೆಯಬಹುದು. ಎರಡೂ ಬೇರೆ ಬೇರೆಯಾದರೂ ಆತ್ಮವು ಹುಬ್ಬುಗಳ ನಡುವಿನ ಒಂದು ಸಣ್ಣ ಅಂಗಡಿಯಂತೆ. ಅದು ಆತ್ಮದೊಳಗೆ ಇದೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಎಂಬ 3 ಅಂಶಗಳಿವೆ. ವೈಜ್ಞಾನಿಕ ಪರಿಭಾಷೆಯಲ್ಲಿ ಸಂಸ್ಕಾರ ಅದು ಉಪಪ್ರಜ್ಞೆ ಮನಸ್ಸಿಗೆ ಸಂಬಂಧಿಸಿರಬಹುದು ಅಥವಾ ಅದು ಆಳವಾಗಿ ಕುಳಿತಿರುವ ಸ್ಮರಣೆಯಾಗಿರಬಹುದು. ಆದ್ದರಿಂದ ಆ ಸೂರ್ಯಕಲೆಯಿಂದ ಮನಸ್ಸು ಆಲೋಚನೆಗಳನ್ನು ಸೃಷ್ಟಿಸುತ್ತದೆ. ಉದಾಹರಣೆಗೆ, ನೀವು ಯಾವುದೋ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬಾ ನಕಾರಾತ್ಮಕ ಅಭಿಪ್ರಾಯವನ್ನು ಬೆಳೆಸಿಕೊಂಡಿದ್ದರೆ, ನೀವು ಅವನನ್ನು ನೋಡಿದಾಗ ಅಥವಾ ಅವನ ಬಗ್ಗೆ ಕೇಳಿದಾಗಲೆಲ್ಲ ನಿಮ್ಮ ಮನಸ್ಸು ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ಸೃಷ್ಟಿಸುತ್ತದೆ. ನೀವು ಈಗಾಗಲೇ ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ದಾಖಲಿಸಿರುವುದನ್ನು ಆಧರಿಸಿ. ಹಾಗಾದರೆ ಸ್ವರ್ಗದಲ್ಲಿ ನಡೆಯುವುದೇ ಬುದ್ಧಿಶಕ್ತಿ. ಬಹಳ ಬಲಿಷ್ಠವಾಗಿತ್ತು ಮತ್ತು ಬುದ್ಧಿಶಕ್ತಿಯ ಕರ್ತವ್ಯವೆಂದರೆ ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವುದು. ಅದನ್ನು ಅವನು ನಿರ್ಧರಿಸಬೇಕು. ಏನು ನೋಡಬೇಕು, ಏನು ಕೇಳಬೇಕು, ಏನು ಯೋಚಿಸಬೇಕು, ಏನು ಮಾತನಾಡಬೇಕು, ಅದು ಬುದ್ಧಿಶಕ್ತಿಯ ಕರ್ತವ್ಯ. ಏಕೆಂದರೆ ಬುದ್ಧಿಶಕ್ತಿ ಸ್ವರ್ಗದಲ್ಲಿ ಬಲವಾಗಿತ್ತು. ನಾವು ಪರಸ್ಪರ ಸಂವಹನ ನಡೆಸುವಾಗ ಎಲ್ಲವೂ ಕ್ರಮದಲ್ಲಿತ್ತು. ನಮ್ಮ ಬುದ್ಧಿಶಕ್ತಿ ನಮ್ಮ ಮನಸ್ಸನ್ನು ದೇಹವನ್ನು ನೋಡದೆ ಆತ್ಮವನ್ನು ಮಾತ್ರ ನೋಡುವಂತೆ ಆದೇಶಿಸುತ್ತದೆ. ಆದ್ದರಿಂದ ಮೊದಲನೆಯದಕ್ಕೂ ಹಾಗೆಯೇ ಮುಂದುವರಿಯಿತು. 2500 ವರ್ಷಗಳ ನಂತರ ಬುದ್ಧಿಶಕ್ತಿ ದುರ್ಬಲವಾಗುತ್ತದೆ. ಆದ್ದರಿಂದ ಮನಸ್ಸು ಆಲೋಚನೆಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಬುದ್ಧಿಶಕ್ತಿಯ ಆದೇಶಕ್ಕಾಗಿ ಕಾಯದೆ. ಆದ್ದರಿಂದ ಸ್ವರ್ಗದಲ್ಲಿರುವಾಗ ನಾನು ಈಗಾಗಲೇ ಹೇಳಿದಂತೆ ಅಲ್ಲಿ ಕಾಮ, ಕ್ರೋಧ, ಮಹಾತ್ಮೆ, ಮೋಹ ಮತ್ತು ಅಹಂಕಾರಗಳ ಯಾವುದೇ ಕುರುಹುಗಳು ಇರಲಿಲ್ಲ. ಗಂಡ ಹೆಂಡತಿ ಮಗುವನ್ನು ಹೊಂದಬೇಕೆಂದು ಯೋಚಿಸಿದಾಗ ಮಗುವಿನ ಜನನವು ಸಂಭವಿಸುತ್ತದೆ. ಆದ್ದರಿಂದ ಈಗ ಸಂಭವಿಸಿದಂತೆ ಲೈಂಗಿಕತೆಯ ಮೂಲಕ ಮಗು ಉಂಟಾಗಲಿಲ್ಲ. ಅದಕ್ಕಾಗಿಯೇ ಆ ದಿನಾಂಕಗಳು ಅಥವಾ ಸ್ವರ್ಗದ ನಿವಾಸ ಅಥವಾ ಅಸ್ತಿತ್ವ ಅವು ಅಷ್ಟೊಂದು ಪರಿಶುದ್ಧವಾಗಿರುವುದರಿಂದ ಹಿಂದೂಗಳು ಇನ್ನೂ ಇತ್ತೀಚಿನವು ಎಂದು ಪೂಜಿಸುತ್ತಾರೆ. ಆತ್ಮವು ಶುದ್ಧವಾಗಿದ್ದಾಗ ಅದು ಸೃಷ್ಟಿಸುವ ಆಲೋಚನೆಯು ಆ ಕ್ಷಣದಲ್ಲಿಯೇ ನೆರವೇರುತ್ತದೆ. ಆದ್ದರಿಂದ ಆಗುವುದರಿಂದ ಆಗುವುದಿಲ್ಲ.
ಶುದ್ಧ ಎಂದರೆ ಅದು ಯಾವುದೇ ವ್ಯರ್ಥ ಆಲೋಚನೆಗಳನ್ನು ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಅಥವಾ ಕೆಟ್ಟ ಆಲೋಚನೆಗಳನ್ನು ಸೃಷ್ಟಿಸುವುದಿಲ್ಲ. ಅದು ಮೊದಲ 2500 ವರ್ಷಗಳವರೆಗೆ ಸಕಾರಾತ್ಮಕ ಮತ್ತು ಶಕ್ತಿಯುತ ಆಲೋಚನೆಗಳನ್ನು ಮಾತ್ರ ಸೃಷ್ಟಿಸುತ್ತದೆ. ಆದ್ದರಿಂದ ಯಾವುದೇ ಸ್ಪರ್ಶವನ್ನು ಸೃಷ್ಟಿಸುವ ಮೊದಲು ಅದು ಬುದ್ಧಿಶಕ್ತಿಯ ಅನುಮತಿಯನ್ನು ಪಡೆಯಬೇಕು. ಮೊದಲ ಬಾರಿಗೆ ಬುದ್ಧಿಶಕ್ತಿಗೆ ತುಂಬಾ ವಿಧೇಯನಾಗಿದ್ದನು. 2500 ವರ್ಷಗಳು, ಏಕೆಂದರೆ ಬುದ್ಧಿಶಕ್ತಿ ಬಹಳ ಶಕ್ತಿಶಾಲಿಯಾಗಿತ್ತು. 2500 ವರ್ಷಗಳ ನಂತರ ಏನಾಗುತ್ತದೆ ಎಂದರೆ ಅದು ನಿಧಾನವಾಗಿ ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಮನಸ್ಸು ಪ್ರಾರಂಭವಾಗುತ್ತದೆ. ಬುದ್ಧಿಶಕ್ತಿಯ ಅನುಮತಿಗಾಗಿ ಕಾಯದೆ ಆಲೋಚನೆಗಳನ್ನು ಸೃಷ್ಟಿಸುವುದು. ಬುದ್ಧಿಶಕ್ತಿಯನ್ನು ಮಾಡಿದಂತೆಯೇ ಆತ್ಮವು ಕುರುಡಾಗಿ ಆತ್ಮವಾಗಿದೆ. ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟ ಆಲೋಚನೆಗಳನ್ನು ಅನುಸರಿಸುತ್ತದೆ. ಆದ್ದರಿಂದ ಮನಸ್ಸು ಆಲೋಚನೆಗಳನ್ನು ಆಧರಿಸಿ ಸೃಷ್ಟಿಸುತ್ತದೆ. ಅದು ಸರಿಯೋ ತಪ್ಪೋ ಎಂದು ನಿರ್ಧರಿಸದೆ ಅದು ಏನು ಹೇಳುತ್ತದೆಯೋ ಅದನ್ನು ಕೇಳುತ್ತದೆಯೋ ಎಂಬುದರ ಮೇಲೆ. ಈ ವಿಷಯವನ್ನು ನಾಟಕದಲ್ಲಿ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ದೂರದರ್ಶನ ಧಾರಾವಾಹಿಯಲ್ಲಿಯೂ ಸಹ ನೀವು ಇದನ್ನು ಕಾಣಬಹುದು. ಸಾಧ್ಯವಾದರೆ ನೀವು ಅದನ್ನು ನಿಮ್ಮ ಸ್ವಂತ ಭಾಷೆಯಲ್ಲಿ ವೀಕ್ಷಿಸಬಹುದು. ಆದ್ದರಿಂದ ವಾಸ್ತವವಾಗಿ ರೋಮನ್ ಕಾಮವಲ್ಲದೆ ಬೇರೇನೂ ಅಲ್ಲ. ಕೋಪ, ದುರಾಸೆ, ಮೋಹ ಮತ್ತು ಅಹಂಕಾರ ಇದು ಪುರುಷರು ಮತ್ತು ಮಹಿಳೆಯರಿಬ್ಬರಲ್ಲೂ ಇರುತ್ತದೆ. ಇದನ್ನು ಒಟ್ಟಾಗಿ 10 ತಲೆಗಳ ರೋವೆನ್ ಎಂದು ಕರೆಯಲಾಗುತ್ತದೆ. ಆದರೆ ರಾಮನ ಪ್ರಕಾರ ಅವರು ರಾವಣನನ್ನು ಕುಬೇರನ ಕಿರಿಯ ಸಹೋದರ ಎಂದು ತೋರಿಸುತ್ತಾರೆ. ಆದ್ದರಿಂದ ಕುಬೇರನ್ ಸ್ವರ್ಗವನ್ನು ಆಳುತ್ತಿದ್ದ. ಆದರೆ ಧನಿ ದುರಾಸೆ ಹೊಂದುತ್ತಾನೆ. ಸಾಮಾನ್ಯವಾಗಿ ಹಿರಿಯ ವ್ಯಕ್ತಿಯೇ ರಾಜನ ಸ್ಥಾನಮಾನವನ್ನು ಹೊಂದಿರುತ್ತಾನೆ. ಆದರೆ ತಮ್ಮ ದುರಾಸೆಯವನಾಗುತ್ತಾನೆ. ಆದ್ದರಿಂದ ಅವನು ತನ್ನ ಅಣ್ಣ ಕುಬ್ರಾನ್ನನ್ನು ಪದಚ್ಯುತಗೊಳಿಸಲು ಬಯಸುತ್ತಾನೆ. ಆದ್ದರಿಂದ ಅವನು ಯುದ್ಧ ಮಾಡಲು ಬಯಸುತ್ತಾನೆ. ಆದ್ದರಿಂದ ಅವನು ಸ್ವರ್ಗವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಾನೆ. ಅದು ಸೇವಕನಿಂದ ರಕ್ಷಿಸಲ್ಪಟ್ಟಿದೆ. ಅವನು ರಾವಣ್ ಸ್ವರ್ಗಕ್ಕೆ ಪ್ರವೇಶಿಸಲು ನಿರಾಕರಿಸುತ್ತಾನೆ ಮತ್ತು ಕಾಗೆ ಹೇಳುತ್ತದೆ, ನಿಮ್ಮ ರಾಜ ಕುಬೆನ್ ವೈಸ್ ನನ್ನ ಪ್ರತಿಯೊಂದು ಆದೇಶವನ್ನು ಪಾಲಿಸಲಿದ್ದಾರೆ. ನೀನು ನನ್ನನ್ನು ಒಳಗೆ ಬಿಡದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ. ಅವನು ಕಾವಲುಗಾರನನ್ನು ಕೊಲ್ಲುತ್ತಾನೆ. ವಾಸ್ತವವಾಗಿ ಗಾರ್ಡಿಯನ್ ಎಂದರೆ ಬುದ್ಧಿಶಕ್ತಿ ಮತ್ತು ಕಾಗೆಯೇ ಹೊರತು ಬೇರೇನೂ ಅಲ್ಲ. ನಾವು ದೇಹಪ್ರಜ್ಞೆ ಹೊಂದಿದಾಗ ಅಸ್ತಿತ್ವಕ್ಕೆ ಬರುವ 5 ವಿಕಾರಗಳು. ಆದ್ದರಿಂದ ಅದು ಆಲೋಚನೆಗಳನ್ನು ಸೃಷ್ಟಿಸುವ ಮೊದಲು ಬುದ್ಧಿಶಕ್ತಿಯಿಂದ ಅನುಮತಿ ಪಡೆಯುವುದಿಲ್ಲ. ಆದ್ದರಿಂದ ನಾವು ಕ್ರಿಯೆಗಳನ್ನು ಮಾಡಲು ಪ್ರಾರಂಭಿಸುವುದು ಆಲೋಚನೆಗಳ ಮೂಲಕ. ಮಾತನಾಡಲು ಪ್ರಾರಂಭಿಸಿ ಮತ್ತು ರೋವನ್ ಕೂಡ ಹೇಳುತ್ತಾರೆ, ಸ್ವರ್ಗವು ಬಲಿಷ್ಠರಿಗೆ ಸೇರಿದ್ದು ನಿಮ್ಮಂತಹ ದುರ್ಬಲರಿಗೆ ಅಲ್ಲ. ಆದ್ದರಿಂದ ಆ ಕರೆಂಟ್ ಆತ್ಮ ಮತ್ತು ರಕ್ಷಕನನ್ನು ಪ್ರತಿನಿಧಿಸುತ್ತದೆ. ಸ್ವರ್ಗವನ್ನು ಅಥವಾ ಸ್ವರ್ಗದ ದ್ವಾರಪಾಲಕನನ್ನು ನೋಡಿಕೊಳ್ಳುವುದು ಬುದ್ಧಿಶಕ್ತಿ. ಆದ್ದರಿಂದ ಬುದ್ಧಿಶಕ್ತಿಯಾದಾಗ ರಾವಣನು ಸ್ವರ್ಗಕ್ಕೆ ಪ್ರವೇಶಿಸಿ ಆತ್ಮವನ್ನು ಕೊಲ್ಲುತ್ತಾನೆ. ಆಗ ಸ್ವರ್ಗವು ನರಕವಾಗುತ್ತದೆ. ಮತ್ತು ಕುಬೇರನು ತನ್ನ ರಥವನ್ನು ಹತ್ತಲು ಪ್ರಯತ್ನಿಸಿದಾಗ ಅವನ ಹಾರುವ ರಥ ರಾಬಿನ್ ಅವನನ್ನು ಹಾಗೆ ಮಾಡುವುದನ್ನು ನಿಷೇಧಿಸುತ್ತಾನೆ. ಅದು ಇನ್ನು ಮುಂದೆ ಅವನಿಗೆ ಸೇರಿಲ್ಲ ಎಂದು ಹೇಳುತ್ತಾ. ಆದ್ದರಿಂದ ಪುಷ್ಪವಿಮೋನ್ ಎಂದು ಕರೆಯಲ್ಪಡುವ ಆ ಹಾರುವ ರಥ ಅಲ್ಲಿತ್ತು. ಏನು, ಅದು ಸ್ವರ್ಗದಲ್ಲಿ ಪ್ರಯಾಣದ ವಿಧಾನ. ಆದರೆ ನಾವು ಈಗ ಅದನ್ನು ಎಲ್ಲಿಯೂ ನೋಡುವುದಿಲ್ಲ, ಸರಿ? ಯಾಕೆಂದರೆ ನಾವು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಕಳೆದುಕೊಂಡಾಗ ನಮಗೆ ಇನ್ನು ಹಾರುವ ರಥವನ್ನು ಸವಾರಿ ಮಾಡುವ ಶಕ್ತಿ ಇಲ್ಲ. ಏಕೆಂದರೆ ಅದು ನಮ್ಮ ಆಲೋಚನೆಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಆಲೋಚನೆಗಳು ನಕಾರಾತ್ಮಕ ಅಥವಾ ಕೆಟ್ಟ ಆಲೋಚನೆಗಳಿಂದ ಕೂಡಿರಬಾರದು. ಆಲೋಚನೆಗಳು ಅಥವಾ ಆ ಚಾರಿತ್ಗಳನ್ನು ಬರೆಯಲು ನಮಗೆ ಸಾಧ್ಯವಾಗುವ ಆಲೋಚನೆಗಳು. ಹಾಗಾದರೆ ನಾವು ಆ ಹಾರುವ ರಥಗಳ ತಂತ್ರಜ್ಞಾನವನ್ನು ಹೇಗೆ ಕಳೆದುಕೊಂಡಿರುತ್ತೇವೆ? ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ನಾವು ಈ ಶಿಲ್ಪಕಲೆಯ ಅಂತ್ಯದಲ್ಲಿದ್ದೇವೆ. ಈ ಲೋಕವು ಶೀಘ್ರದಲ್ಲೇ ಸ್ವರ್ಗಕ್ಕೆ ನವೀಕರಿಸಲ್ಪಡುತ್ತದೆ. ಅದಕ್ಕಾಗಿಯೇ ಜನರು ಅಥವಾ ವಿಜ್ಞಾನಿಗಳು ಹಾರುವ ವ್ಯವಸ್ಥೆಯನ್ನು ರಚಿಸುವ ಬಗ್ಗೆ ತುಂಬಾ ಗಂಭೀರವಾಗಿರುತ್ತಾರೆ. CS ಅನ್ನು ಶೀಘ್ರದಲ್ಲೇ ಪುಷ್ಪಗ ವಿಮಾನ ಎಂದು ಕರೆಯಲ್ಪಡುವ ಹಾರುವ ರಥವಾಗಿ ಮಾರ್ಪಡಿಸಲಾಗುವುದು. ಆದ್ದರಿಂದ ನಮ್ಮ ಬುದ್ಧಿಶಕ್ತಿ ಮನಸ್ಸಿನ ಮೇಲಿನ ಶಕ್ತಿಯನ್ನು ಕಳೆದುಕೊಂಡಾಗ ಮಾತ್ರ. ನಮ್ಮ ಬುದ್ಧಿಶಕ್ತಿ ಬಹಳ ಶಕ್ತಿಶಾಲಿಯಾಗಿದ್ದಾಗ ನಾವು ದುಃಖವನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ. ಪ್ರಪಂಚದ ಯಾವುದೇ ಭಾಗದಲ್ಲೂ ದುಃಖದ ಕುರುಹು ಇಲ್ಲ ಮತ್ತು ಈಗ ನಾವು ದುಃಖದ ಉತ್ತುಂಗದಲ್ಲಿದ್ದೇವೆ. ಆದರೆ ಇನ್ನೂ ಒಳ್ಳೆಯ ಸುದ್ದಿ ಏನೆಂದರೆ ದೇವರು ಬಂದಿದ್ದಾನೆ ಮತ್ತು ಕೊಟ್ಟಿದ್ದಾನೆ. ಆತ್ಮಪ್ರಜ್ಞೆ ಹೊಂದುವ ಮೂಲಕ ದುಃಖದಿಂದ ಪಾರಾಗುವ ಮಾರ್ಗ. ಆದ್ದರಿಂದ ನಾವು ಈಗ ಮಾಡಬೇಕಾಗಿರುವುದು ನಮ್ಮನ್ನು ನಾವು ಪರಿಗಣಿಸಿಕೊಳ್ಳುವುದು. ಆತ್ಮಗಳಾಗಿರಿ ಮತ್ತು ಸಾಧ್ಯವಾದಷ್ಟು ಬೆಳಕಿನ ಬಿಂದುವಾಗಿ ದೇವರನ್ನು ನೆನಪಿಸಿಕೊಳ್ಳಿ. ಆದ್ದರಿಂದ ಮುಸ್ಲಿಮರು ಅಲ್ಲಾಹ್ ಎಂದು ಕರೆಯುವುದು ಈ ದೇವರನ್ನೇ. ಕ್ರಿಶ್ಚಿಯನ್ನರಿಗೆ ಸ್ವರ್ಗೀಯ ದೇವರು ತಂದೆ ಮತ್ತು ಹಿಂದೂಗಳಿಗೆ ಶಿವದೇವರು. ದೇವರು ಎಲ್ಲರಿಗೂ ಒಬ್ಬನೇ ಮತ್ತು ಅವನು ಒಮ್ಮೆ ಮಾತ್ರ ಬರುತ್ತಾನೆ, ಅಂದರೆ ಕೊನೆಯಲ್ಲಿ. ಮತ್ತು ದೇವರು ನೀಡಿದ ಜ್ಞಾನವು ಕೇವಲ ಒಂದು. ಎಲ್ಲ ಬ್ರಹ್ಮರೀಸ್ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ. ಏಕೆಂದರೆ ಅವನು ಈ ಜ್ಞಾನವನ್ನು ನೀಡಲು ವೃದ್ಧನ ದೇಹವನ್ನು ಪ್ರವೇಶಿಸುತ್ತಾನೆ, ಏಕೆಂದರೆ ಅದು ಹಾಗೆ ಮಾಡುವುದಿಲ್ಲ. ನಮ್ಮಂತೆಯೇ ಅವನು ವೃದ್ಧನನ್ನು ಪ್ರವೇಶಿಸುತ್ತಾನೆ. ಅವನು ಆ ವೃದ್ಧನನ್ನು ಬ್ರಹ್ಮ ಎಂದು ಹೆಸರಿಸುತ್ತಾನೆ. ಅವನನ್ನು ಆದಾಮ ಎಂದು ಚಿತ್ರಿಸಲಾಗಿದೆ ಬೈಬಲ್ ಮತ್ತು ಕುರಾನ್ನಲ್ಲಿ, ಏಕೆಂದರೆ ನಾವು ಸಂಪೂರ್ಣವಾಗಿ ದೇಹದ ಪ್ರಜ್ಞೆ ಹೊಂದಿರುವುದರಿಂದ. ದೇಹವು ವಿಶೇಷವಾಗಿ ಜೇಡಿಮಣ್ಣಿನಿಂದ ಮಾಡಲ್ಪಟ್ಟಿದೆ ಎಂದು ನಂಬಲಾಗಿದೆ. ದೇವರು ನಮ್ಮನ್ನು ದೇಹಪ್ರಜ್ಞೆಯಿಂದ ಆತ್ಮಪ್ರಜ್ಞೆಗೆ ಏರಿಸಲು ಬಂದಿದ್ದಾನೆ. ಬೈಬಲ್ನಲ್ಲಿ ದೇವರು ಆದಾಮನನ್ನು ಮಣ್ಣಿನಿಂದ ಎಬ್ಬಿಸುವಂತೆ ಚಿತ್ರಿಸಲಾಗಿದೆ. ಅಂದರೆ ಆತನು ಅವನನ್ನು ದೇಹಪ್ರಜ್ಞೆಯಿಂದ ಆತ್ಮಪ್ರಜ್ಞೆಗೆ ಏರಿಸುವ ಮೂಲಕ ದೇವರು ಅವನನ್ನು ಜೀವಕ್ಕೆ ತರಲು ತನ್ನ ಉಸಿರನ್ನು ನೀಡುತ್ತಿದ್ದಾನೆ ಎಂದು ಅವರು ಅವನ ಬೋಧನೆಗಳನ್ನು ಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಮೊದಲ ಪ್ರಕರಣದಲ್ಲಿ ದೇವರಿಗೆ ಉಸಿರಾಡಲು ದೇಹವಿಲ್ಲ. ಆದರೆ ದೇವರಿಗೆ ಅಂತಹ ಜೀವನಕ್ಕೆ ಅದು ಬಹಳ ಮುಖ್ಯವಾದ ಕಾರಣ. ಅದು ಬೇರೆ ಯಾರಿಗೂ ಇಲ್ಲದಷ್ಟು ಜ್ಞಾನವು ಅವನನ್ನು ದೇವರನ್ನಾಗಿ ಮಾಡುತ್ತದೆ. ದೇವರು ನಮಗೆ ಈ ಜ್ಞಾನವನ್ನು ನೀಡಿದಾಗ ಮಾತ್ರ ನಾವು ನಮ್ಮನ್ನು ಆತ್ಮ ಎಂದು ಪರಿಗಣಿಸಲು ಪ್ರಾರಂಭಿಸುತ್ತೇವೆ. ಚಿನ್ನದ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ದೇವರನ್ನು ನೆನಪಿಸಿಕೊಳ್ಳುವುದು. ಏಕೆಂದರೆ ಆತ್ಮ ಪ್ರಪಂಚವು ಹಾಗೆ ಕಾಣುತ್ತದೆ. ನಾವು ಬೆಳಕಿನ ಬಿಂದುವಾಗಿ ದೇವರನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತೇವೆ. ನಾವು ಆತ್ಮಪ್ರಜ್ಞೆಯುಳ್ಳವರಾಗುತ್ತೇವೆ. ನಾವು ಎಲ್ಲದರಿಂದ ಮತ್ತು ಎಲ್ಲರಿಂದಲೂ ಬೇರ್ಪಡುತ್ತೇವೆ. ಆದ್ದರಿಂದ ನಾವು ಅಂತಿಮವಾಗಿ ಆ 5 ಮಂಜುಗಡ್ಡೆಗಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕೊನೆಯ ಕೋಪ, ಅಪಾರ ಮೋಹ ಮತ್ತು ಅಹಂಕಾರ. ಹೀಗೆ ಮಾಡುವುದರಿಂದ ನಾವು ಇಡೀ ಜಗತ್ತನ್ನು ಗೆಲ್ಲಲು ಅರ್ಹರಾಗುತ್ತೇವೆ. ರೋವೆನ್ ಅನ್ನು ಹೇಗೆ ವಶಪಡಿಸಿಕೊಳ್ಳುವುದು? ಅದು ಈ 5 ಧ್ವನಿಗಳು. ಆದರೆ ಯಾವುದೇ ಧಾರ್ಮಿಕ ಗ್ರಂಥಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿಲ್ಲ. ಆದ್ದರಿಂದ ಎಲ್ಲಾ ರಹಸ್ಯಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ದೇವರು ಮಾತ್ರ ಬರಬೇಕು. ಆದ್ದರಿಂದಲೇ ನಾವು ರಾಮನ್ನಿಂದ ಆಳವಾಗಿ ಹುದುಗಿ ಹೋಗಿರುವ ಆಧ್ಯಾತ್ಮಿಕ ರಹಸ್ಯಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುವುದು. ಮಹಾಭಾರತ, ಬೈಬಲ್ ಮತ್ತು ಕುರಾನ್. ಆದ್ದರಿಂದ ನಮ್ಮ ಮುಂಬರುವ ವಿಡಿಯೋಗಳಲ್ಲಿ ನಾವು ಹಲವು ರಹಸ್ಯಗಳನ್ನು ನೀಡುತ್ತೇವೆ. ಆದ್ದರಿಂದ ದಯವಿಟ್ಟು ಟ್ಯೂನ್ ಆಗಿರಿ.
ನೀವು ಈ ಚಾನಲ್ಗೆ ಚಂದಾದಾರರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನೀವು ಇಷ್ಟಪಟ್ಟರೆ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟವಾಯಿತು ಮತ್ತು ನಿಮ್ಮ ಸಿಗಾಗಿ ಕಾತುರದಿಂದ ಕಾಯುತ್ತಿದ್ದೇನೆ. ಈ ವಿಡಿಯೋದ ಬಗ್ಗೆ ಅಭಿಪ್ರಾಯಗಳನ್ನು ಹೇಳುವ ಕಾಮೆಂಟ್ಗಳು. ಓಂ ಶಾಂತಿ ಮತ್ತು ನೀವು ಈ ಜ್ಞಾನವನ್ನು ಖಂಡಿತವಾಗಿ ಪಡೆಯುತ್ತೀರಿ. ಬ್ರಹ್ಮಕುಂಡ್ ಧ್ಯಾನ ಕೇಂದ್ರ ಮತ್ತು ನೀವು ಇದನ್ನು ಆನ್ಲೈನ್ನಲ್ಲಿ ಹಲವಾರು ಸ್ಥಳಗಳಲ್ಲಿ ಕಾಣಬಹುದು. ವೆಬ್ಸೈಟ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವನ್ನು ನಾವು ಕೆಳಗಿನ ವಿವರಣೆಯಲ್ಲಿ ನೀಡುತ್ತೇವೆ. ಆದ್ದರಿಂದ ದಯವಿಟ್ಟು ಅದನ್ನು ಬಳಸಿಕೊಳ್ಳಿ.